Hi everyone, this is Anusha and welcome to my channel. Yes, I'm back in Bangalore and surprisingly ಏನು ಗೊತ್ತಾ, ನಾನು ನಾಳೆ ಬರ್ತಾರೆ ನನ್ನ ಸಿಸ್ಟರ್ಸ್ ಅಂದ್ಕೊಂಡೆ. ಇವತ್ತೆಲ್ಲ ಒಟ್ಟಿಗೆ ಬಂದಿದ್ದೀವಿ, ನಾನು ಶರದಿ ನಮ್ಮ ಅಕ್ಕಂದಿರಲ್ಲ. ಸೊ ಶರದಿ ಸೌಂಡ್ ಕೇಳಿಸ್ತಿದ್ಯಾ ನಿಮಗೆ? ಡೈಸನ್ನಲ್ಲಿ ಶಿ ಇಸ್ ಡೂಯಿಂಗ್ ಹರ್ ಹೇರ್ ಥಿಂಗ್. ಅಷ್ಟೊಂದಿನ ಒಂದು ಅರ್ಧ ಗಂಟೆಯಿಂದ ಡೈಸನ್ನಲ್ಲಿ ಏನೋ ಮಾಡ್ಕೊತಾ ಇದ್ದಾಳೆ ಎಕ್ಸ್ಪೆರಿಮೆಂಟು. ಈಗ ವಿಲ್ ಗೋ ಫಾರ್ ಸಮತ್ವ ಕಲವೇರ್. ಅಕ್ಕಂದಿರದು ಬ್ಲೌಸು ಅದೆಲ್ಲ ಸ್ವಲ್ಪ ಚೆಕ್ಔಟ್ ಮಾಡಬೇಕು. ಆಮೇಲೆ ಹಾಗೆ ಅವರು ಮಯೂರ್ ಕಂಗನ್ ಹತ್ರ ಇದೆಯಲ್ಲ ಕುಶಾಲ್ಸ್ ರೋಡು, ಸೊ ಅಲ್ಲೂ ಕೆಲವೊಂದು ಎಲ್ಲ ಚೆಕ್ ಮಾಡಬೇಕು ಅವರು ಜುವೆಲ್ಸು. ಅದಕ್ಕೆ ಈಗ ಒಂದು ರೌಂಡ್ ಅಲ್ಲಿ ಹೋಗಿ ಬರ್ತೀವಿ. ನಾವು ಮಾರ್ನಿಂಗೇ ಬಂದ್ವಿ, ಅರ್ಲಿ ಮಾರ್ನಿಂಗೇ ರೀಚ್ ಆದ್ವಿ. ಯಾ, ದಟ್ಸ್ ದ ಪ್ಲ್ಯಾನ್ ಫಾರ್ ನವ್. ಐ ಹ್ಯಾವ್ ಬುಕ್ಡ್ ಆನ್ ಓಲಾ, ಅವರೇ ಕಾಲ್ ಮಾಡ್ತಿದ್ದಾರೆ. ಆಟೋ ಈಸ್ ಹಿಯರ್, ಕಮ್ ಲೆಟ್ಸ್ ಗೋ ಟು ಸಮತ್ವ. ಸ್ಟಿಚಿಂಗ್ ಅದೆಲ್ಲ ಪರ್ಫೆಕ್ಟ್ ಇದೆಯಾ ಚೆಕ್ ಮಾಡಿ, ಅದೇ ರೋಡಲ್ಲಿ ಸ್ವಲ್ಪ ಶಾಪಿಂಗ್ ಇದೆ, ಅದು ಮುಗಿಸಿ ವಿಲ್ ಕಮ್ ಬ್ಯಾಕ್ ಟು ಹೋಮ್. ದೆನ್ ಈವ್ನಿಂಗ್ ಅಷ್ಟರಲ್ಲೆಲ್ಲ ಹೊರಟ್ಬಿಡ್ತಾರೆ ಮಂಡ್ಯಾಗೆ. ಐ ವಿಲ್ ಸ್ಟೇ ಬೈ ಹಿಯರ್ ಓನ್ಲಿ, ಯಾಕಂದರೆ ನಾನು ಮತ್ತೆ ನಾಳೆ ಸ್ವಲ್ಪ ಶಾಪಿಂಗ್ ಇದೆ ಬ್ರೈಡ್ ರಿಲೇಟೆಡು. ಸೊ ಅದೆಲ್ಲ ಶಾಪ್ ಮಾಡಿ ನಾನು ಅಷ್ಟೇ 2 days ಮತ್ತೆ ಮಂಡ್ಯಾಗೆ ಐ ವಿಲ್ ಗೋ ಬ್ಯಾಕ್. ಇಲ್ಲಿ ಮೇಡಮ್ ಶರದಿದು ಆರೆಂಜ್ ಗೌನ್ ಅಲ್ವೇನೆ, ಅದೇನೋ ರೆಡಿ ಆಗಿದೆ. ನಾನೊಂದು ಸ್ವಲ್ಪ ನನ್ನ ಸ್ಕಿನ್ ಪ್ರೆಪ್ ಮಾಡ್ಕೊಂಡೆಲ್ಲ ರೆಡಿ ಆಗೋಣ ಅನ್ಕೊಂಡೆ, ಅಷ್ಟು ಆಟೋ ಬಂತು. ಐ ಆಮ್ ಲೈಕ್ ಓಕೆ ಚಲೋ ಹೆಂಗು ಆದ್ರೆ ಏನು ಅನ್ನೋ ಥರ. ಬಟ್ ಸ್ವಲ್ಪ ಲಿಪ್ಸ್ಟಿಕ್ ಹಾಕೋಬೇಕಿತ್ತು ಫುಲ್. ಗೂಚಿದು ನಂದು ಮಲ್ಟಿ ಯೂಸ್ ಜೆಲ್ ಇದೆ, ಅದನ್ನ ಹಾಕೊಂಡಿದ್ದಾಳೆ. ಸ್ಕಿನ್ ಒಟ್ಟೋಗಿದೆ, ಅದ್ರ ಮೇಲೆ ಪೌಡರ್ ಹಾಕೊಂಡ್ರೆ ನೀನು ಜೆಲ್ ಹಾಕೊಂಡು ಅದ್ರ ಮೇಲೆ ಪೌಡರ್ ಹಾಕೊಂಡ್ರೆ ಮ್ಯಾಟ್ ಆಗಲ್ವಾ? ಗ್ಲಾಸ್ ಫಿನಿಶ್ ಸ್ಕಿನ್ಗೆ ಅದು ಯೂಸ್ ಮಾಡ್ತೀನಲ್ಲ, ಅದನ್ನ ಹಾಕೊಂಡಿದ್ದಾಳೆ. ಇಟ್ಸ್ ಬೀನ್ ಈವ್ನಿಂಗ್ ಆ್ಯಂಡ್ ಐ ಆಮ್ ಬ್ಯಾಕ್ ಟು ನಾರ್ಮಲ್ ಲೈಫ್ ಅನಿಸ್ತಿದೆ. ಮಂಡ್ಯಾಗೆ ಹೋದರೆ ಏನು ಸಾಂಬಾರು ಮಾಡೋದು ಅವೆಲ್ಲ ಏನೂ ಸಿಗ್ತಾ ಇರಲ್ಲ, ಆರಾಮಾಗಿರ್ತೀನಿ. ಸೊ ಈಗ ಬಂದು ಆಲ್ರೆಡಿ ತರಕಾರಿ ಶಾಪಿಂಗ್ ಬಂದಿದ್ದೀವಿ ಈವ್ನಿಂಗು. ಸೊ ಕೆಲವೊಂದೆಲ್ಲ ತರಕಾರಿ ತೊಗೊಂಡಿದ್ದೀವಿ. ನಾಳೆ ಟೊಮೊಟೊ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಒಂದು ಟೊಮೊಟೊ ಒಂದು ತೊಗೊಂಡ್ಬಿಟ್ರೆ ಮುಗೀತು. ಆ್ಯಂಡ್ ಐ ಆಮ್ ನಾಟ್ ಫೀಲಿಂಗ್ ಗ್ರೇಟ್ ಅಗೇನ್. ಲೆಗ್ಗೆ ಹಾಕೋ ಮತ್ತೆ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗಿದೆ. ಬಿಕಾಸ್ ಅದಾಗಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಡಾಕ್ಟರ್ 1 week 2 weeks ರೆಸ್ಟ್ ಹೇಳಿದರು. ನಾನು ಏನೂ ರೆಸ್ಟ್ ಮಾಡಲಿಲ್ಲ. ಈ ವೀಕ್ ಆದರೂ ರೆಸ್ಟ್ ಮಾಡೋಣ ಅಂದರೆ ಈ ವೀಕ್ ಅಗೇನ್ ಬ್ರೈಡ್ಸ್ ಇದ್ದಾರೆ. ಐ ಡೋಂಟ್ ನೋ ಹೌ ಐ ವಿಲ್ ಮ್ಯಾನೇಜ್. ಸ್ವಲ್ಪ ಲೆಗ್ ಪೇಯ್ನ್ ಬಂದಿದೆ, ಸ್ವೆಲ್ಲಿಂಗು ಕೂಡ ಸ್ವಲ್ಪ ಆಗಿದೆ. ನೋಡೋಣ, ಐ ವಿಲ್ ಟೇಕ್ ಸಮ್ ಟ್ಯಾಬ್ಲೆಟ್ಸ್. ಇಫ್ ಐ ಕಾಂಟ್ ಬೇರ್ ಐ ವಿಲ್ ಗೋ ಟು ದ ಡಾಕ್ಟರ್ ಅಗೇನ್ ಟುಮಾರೋ. The next morning. Hi you guys, good morning. This is the next day and I'm super duper ready. ಫ್ರೆಶ್ ಆಗಿ ಎಲ್ಲಿಗೆ ಅಂತ ಗೊತ್ತಿಲ್ಲ, ಸ್ವಲ್ಪ ಪರ್ಸ್ನಲ್ ಏನೋ ಕೆಲಸ ಇತ್ತು, ಅದೊಂದು ಮುಗಿಸಿ ಹಾಗೆ ನಂದು ಲೋಗೋ ಮತ್ತು PDF ಅದೆಲ್ಲ ರೆಡಿ ಆಗಿದೆ ಆಯಿತಾ. ನಾನು ಅವ್ರಿಗೆ ಇನ್ನೂ ಪೇ ಮಾಡಿಲ್ಲ. ಸೊ ಅದೊಂದು ರೌಂಡ್ ಹೋಗಿ ಒಂದು ಸ್ವಲ್ಪ ನೀಟಾಗಿ ನೋಡಿ ಪ್ರಿಂಟೌಟ್ ಎಲ್ಲ ತೊಗೊಳ್ಳೋಣ ಪಾಂಪ್ಲೆಟ್ದು ಅಂತ. ಅಂದರೆ ಪಾಂಪ್ಲೆಟ್ ಪ್ರಿಂಟಿಂಗ್ ಅವರೇ ಮಾಡ್ತಾರೆ. ಸೊ ಅದೆಲ್ಲ ತೊಗೊಂಡು ಎಲ್ಲ ಇವತ್ತು ಸ್ವಲ್ಪ ಸಾರ್ಟ್ಔಟ್ ಕೆಲಸಗಳು ಮುಗಿಸೋಣ ಅಂತ. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಇದ್ದಿದ್ದು ನಿಸರ್ಗ ಮನೆಗೆ ಹೋಗ್ಬೇಕಂತ. ಮೇ ಬಿ ಮಧ್ಯಾಹ್ನದ ಮೇಲೆ ಹೋಗ್ತೀನ ಏನೋ, ಐ ಆಮ್ ನಾಟ್ ಶ್ಯೂರ್. ನಾಳೆ ಜಯನಗರಾಗ ಹೋಗಿ ಎಕ್ಸ್ಟೆನ್ಷನ್ ಬ್ರೈಡ್ದು ಏನೇನು ನನಗೆ ರಿಕ್ವೈರ್ಮೆಂಟ್ ಇದೆ ಅದು ತೊಗೊಳ್ಳೋಣ. ಇವತ್ತು ನಿಸರ್ಗಾಗ ಮನೆಗೆ ಹೋಗೋಕ್ಕೆ ಪ್ಲ್ಯಾನ್ ಇದ್ದಿದ್ದು, ಬಟ್ ಅವ್ರ ಮನೆಗೆ ಯಾರೋ ಗೆಸ್ಟ್ ಬರ್ತಿರೋ ಕಾರಣ ಇವಾಗ ನಾನು ಹೋಗ್ತಾ ಇಲ್ಲ. ಎನಿಹೌ ಇವತ್ತು ವೀಕೆಂಡು, ಪ್ರೀತಮ್ ಫ್ರೀ ಇರೋ ಕಾರಣ ಐ ಆಮ್ ರೆಡಿ. ಆ್ಯಂಡ್ ಮೈ ಲೆಗ್ ಹೇಳ್ದಂಗೆ ನೆನ್ನೆ ಸ್ವಲ್ಪ ಪೇಯ್ನ್ ಜಾಸ್ತಿ ಆಗಿದೆ, ಅದಕ್ಕೆ ಮತ್ತೆ ಕ್ರಿಪ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ದಿಸ್ ಈಸ್ ಹೌ ಐ ಆಮ್ ಲುಕ್ಕಿಂಗ್. ಯಾ ಕಮ್ ನೌ ಲೆಟ್ಸ್ ಗೋ. ಇಟ್ಸ್ ಬೀನ್ 4 o'clock ನಾವು. ನಮ್ದೊಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಆಯಿತಾ, ಅದು ಸ್ವಲ್ಪ ಜಾಸ್ತಿ ಟೈಮ್ ತೊಗೋತು. ಈಗ ಕೊರಿಯನ್ ಕ್ಲಾತಿಂಗ್ RR ನಗರ ರೋಡ್ ಇದೆಯಲ್ಲ, ದಿ ಬೆಲ್ಜಿಯಂ ವಾಫಲ್, ಅದ್ರ ಆಪೋಸಿಟ್ಟು ಹೊಸದಾಗಿ ಓಪನ್ ಆಗಿದೆ ಗ್ರಿಲ್ ಹೌಸ್ ಅಂತ. ಸೊ ಇಲ್ಲಿ ಸ್ವಲ್ಪ ಊಟ ಮಾಡೋಣ ಅಂತ. ಸಖತ್ ಸುಸ್ತಾಗ್ತಿದೆ ಬಿಕಾಸ್ ಆಲ್ರೆಡಿ 4 o'clock ಆಗೋಯ್ತು. ಇದಾದಮೇಲೆ ವಿಲ್ ಗೋ ಫಾರ್ ರಮ್ಯಾ ಚೇತು ಅಣ್ಣಂದು ಫರ್ನಿಚರ್ ಶಾಪ್ ಬೇರೆ ಹೋಗ್ತೀವಿ. ಆಮೇಲೆ ಅಗೇನ್ ವಿ ಹ್ಯಾವ್ ಸಮ್ ವರ್ಕ್. ಅದಕ್ಕೆ The next day. You guys, this is the next day and now I am going for Nisarga's home. ಇವತ್ತು ಸ್ಯಾಟರ್ಡೇ ಜಯನಗರ ಹೋಗಬೇಕಿತ್ತು, ಹೇಳ್ದಂಗೆ ನನ್ನ ಬ್ರೈಡ್ಸ್ ತಗವಿದ್ವು ಎಕ್ಸ್ಟೆನ್ಷನ್ಸ್ ಎಲ್ಲ ತರೋದಕ್ಕೆ. ಬಟ್ ಅಗೇನ್ ಇವತ್ತು ಮಧ್ಯಾಹ್ನ ತನಕ 3 ಗಂಟೆ ತನಕನೂ ಸ್ವಲ್ಪ ಅದು ಇದು ಏನೋ ಕಿಲ್ ಆಯಿತು ಟೈಮು. ಆ್ಯಂಡ್ ಇವಾಗ ರಮ್ಯಾ ಸಿಕ್ಕಿತ್ತು 1 hour ಬ್ಯಾಕು. ಸೊ ಈಗ ಫೈನಲಿ ಐ ಆಮ್
ಟು ಮೀಟ್ ನಿಸರ್ಗ. ಮೇ ಬಿ ನಾಳೆಯಿಂದ ಅವಳು ಇರೋದಿಲ್ಲ, ಅದಕ್ಕೆ ನಾಡಿದ್ದು ನಾನು ಹೊರಟ್ಬಿಡ್ತೀನಿ ಮಂಡ್ಯಗೆ ಎನಿ ಹೌ. ಸೊ ಲೆಟ್ಸ್ ಸಿ. ಈಗ ಅವಳು ಮೀಟ್ ಮಾಡಿ 1 hour ಆದಮೇಲೆ ಆದರೆ ಜಯನಗರನೂ ಹೋಗಿ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಬಟ್ ನಾನು ಪ್ರೀತಮ್ಗೇನು ಇನ್ನೂ ಏನು ಇನ್ಫಾರ್ಮ್ ಮಾಡಿಲ್ಲ ಜಯನಗರಕ್ಕೆ ಹೋಗೋದ್ರ ಬಗ್ಗೆ. ಲೆಟ್ಸ್ ಸಿ. ಇಷ್ಟು ನಿಸರ್ಗನ ಮನೆ, ಆದರೆ ಬಂದು ವ್ಲಾಗ್ ಮಾಡೋದು ಮರ್ತೋಗಿ ಅವಳ ಕೈಲಿ ರಸಮ್ ಮಾಡಿಸ್ಕೊಂಡಿದ್ದೆ. ಅದು ಕಾಲ್ ಮಾಡಿ ನಂಗೆ ರಸಮ್ಮೇ ಮಾಡು ಇಲ್ಲ ತಿಳಿಸಾರು ಮಾಡು ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದೆ. ಅದು ತಿಂದು ಅರ್ಧ ಇವಳೇನೋ ವ್ಲಾಗ್ ಅಂದಾಗ ನೆನಪಾಯ್ತು, ನಾನು ವ್ಲಾಗ್ ಮಾಡ್ತಿದ್ದೀನಿ ಗುರು ಅಂತ. ನಂದು ಊಟನೇ ಆಗೋಯ್ತು. ಇದು ಸೆಕೆಂಡ್ ಟರ್ನ್. ಬಿಲೀವ್ ಮಾಡಲ್ಲ, ಅರ್ಧ ಕುಕ್ಕರ್ ರೈಸ್ ನಾನೇ ತಿಂದಿದ್ದೀನಿ, ಅಷ್ಟು ಹೊಟ್ಟೆ ಹಸ್ಬಿಟ್ಟಿತ್ತು ನನಗೆ. ಬ್ಯಾಕ್ ಫ್ರಮ್ ನಿಸರ್ಗಾಸ್ ಹೋಮ್. ನಿಸರ್ಗಾಗ ಮನೆಗೆ ಹೋಗ್ಬಿಟ್ರೆ ನಾನು ಒಂದೇ ಅವಳನ್ನು ಕೇಳೋದು ಯಾವಾಗಲೂ ಹೆಡ್ ಮಸಾಜ್ ಅವ್ರ ಹೇರ್ ಆಯಿಲ್ ಹಾಕ್ಕೊಡು ಅಂತ. ಯಾವಾಗಲೂ ನನ್ನ ಮಂಡ್ಯದಲ್ಲಿದ್ದಾಗ ನನ್ನ ಫ್ರೆಂಡ್ ಮನೆಗೆ ಓಡ್ಬಿಡ್ತಾ ಇದ್ದೆ, ಅವ್ರ ಅಮ್ಮ ಕೈಲಿ ಹಾಕ್ಸ್ಕೊತಾ ಇದ್ದೆ. ಇವಾಗ ಇಲ್ಲಿ ನಿಸರ್ಗ ಮನೆಗೆ ಹೋದಾಗಂತೂ ಮಿಸ್ಸೇ ಮಾಡಲ್ಲ. ಆ್ಯಂಡ್ ಈಗ ನೈಟ್ 9:30 ಆಗ್ತಿದೆ. ನಾವಿಲ್ಲಿ ನಮ್ಮ ಮನೆ ಹತ್ರ ಹೊಸದಾಗಿ ಓಪನ್ ಆಗಿರೋ 3rd ಪೋಲ್ ಕ್ರೀಮರಿಗೆ ಬಂದಿದ್ದೀವಿ. ಇಲ್ಲಿ ಏನೇನು ಲೈಕ್ ಡೆಸರ್ಟ್ ಇದೆಯಾ ಅಥವಾ ಐಸ್ ಕ್ರೀಮ್ಸ್ ಇದೆಯಾ, ಐ ಆಮ್ ನಾಟ್ ಶ್ಯೂರ್. ಲೆಟ್ಸ್ ಗೋ. ಓಕೆ, ಇದ್ರ ಪಕ್ಕ ಇಲ್ಲೇ ರಾಬೆರಿನೂ ಇದೆ. ಸೊ ಐಮ್ ನಾಟ್ ಶ್ಯೂರ್ ವೆದರ್ ಐಲ್ ಹ್ಯಾವ್ ದಿಸ್ ಒನ್ ಆರ್ ವಿಲ್ ಐ ಗೋ ದೇರ್ ಅಂತ. ಇವಾಗ ಪ್ರೀತಮ್ ವಿಲ್ ಬಿ ಹ್ಯಾವಿಂಗ್ ಗೋಲ್ಗಪ್ಪ. ಇಲ್ಲಿ ಹೋಗೋಣ ಅಂದ್ಕೊಂಡವಳು ಡಿಸ್ಟ್ರಾಕ್ಟ್ ಆಗಿ ಗೋಲ್ಗಪ್ಪಾಗಿ ಬಂದು ನಾವು ಐ ಆಮ್ ಹ್ಯಾವಿಂಗ್ ಚಾಕೋ ಸ್ಟ್ರಾಬೆರಿ. ಹಾಯ್ ಯು ಗೈಸ್, ದಿಸ್ ಈಸ್ ಅ ನೆಕ್ಸ್ಟ್ ಡೇ. ಇವತ್ತು ಸಂಡೇ. ಸೊ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸ ಎಲ್ಲ ಮಾಡಿದ್ದೀನಿ. ಇವೊಂದೋ ನನ್ನ ಲೆಗ್ ಪೇಯ್ನ್ ಇದ್ರೂ, ಬಿಕಾಸ್ ಮನೆಗೆ ಬಂದ ಎವ್ರಿಥಿಂಗ್ ವಾಸ್ ಫಿಲ್ಡ್ ವಿತ್ ಡಸ್ಟ್ ಅನ್ನೋ ಥರ. ಈಗ ಸಮ್ಮರ್ ಬೇರೆ. ಸೊ ಪ್ರೀತಮ್ ಆ್ಯಕ್ಚುಲಿ ಏನೂ ಗಲೀಜು ಮಾಡಿಲ್ಲ ಮನೆ, ಬಟ್ ಡಸ್ಟ್ ಇತ್ತು. ಟಿ ವಿ ಸ್ಟ್ಯಾಂಡ್ ಆಗಿರ್ಬೋದು, ಅಡುಗೆ ಮನೆ ಸ್ಲ್ಯಾಬ್ ಎಲ್ಲ ಆಗಿರ್ಬೋದು, ಆಲ್ ದಟ್. ಬೆಳಗ್ಗೆ ವಿತ್ ದ ಹೆಲ್ಪ್ ಆಫ್ ಪ್ರೀತಮ್ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡಿದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಲೇಬೇಕು, ಬ್ರೇಕ್ಫಾಸ್ಟ್. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಇವತ್ತು ಆ್ಯಕ್ಚುಲಿ ರಸಮ್ ಪ್ರೀತಮ್ ಪ್ರಿಪೇರ್ ಮಾಡ್ದೆ ಮಧ್ಯಾಹ್ನ. ಇಟ್ ವಾಸ್ ಸೋ ಟೇಸ್ಟಿ. ಸೊ ಊಟ ಎಲ್ಲ ಮಾಡಿದ್ವಿ, ಅದಕ್ಕೆ ಆಮ್ಲೆಟ್ ಎಲ್ಲ ಹಾಕ್ಕೊಂಡು ನಮ್ಮ ಸಂಡೇ ಈ ಥರ ಹೋಯ್ತು ಇವತ್ತು. ಆ್ಯಂಡ್ ಈಗ 4 o'clock. ಸೊ ಕರೆಕ್ಟಾಗಿ 3 o'clock ಅಲಾರಾಮ್ ಕೊಟ್ಟಿದ್ದೆ, ನಾನು ಮಲ್ಕೊಂಡ್ಬಿಟ್ಟಿದೆ ಸ್ವಲ್ಪ ಹೊತ್ತು. ಸೊ ಎದ್ದು ಹೇರ್ ಆಯಿಲ್ ಹಾಕಿಸ್ಕೊಂಡಿದ್ನಲ್ಲ, ಸೊ ಫ್ರೆಶ್ ಆಗಿ ಐ ಟುಕ್ ಅ ಶಾರ್. 3 ದಿನದಿಂದ ನಾನು ಹೋಗ್ತಾನೆ ಇದ್ದೀನಿ ಜಯನಗರ. ಫೈನಲಿ ಇವತ್ತು ಹೋಗೋಣ ಅಂದ್ಬಿಟ್ಟು ಪ್ರೀತಮ್ಗೆ ಪ್ಲೀಸ್ ಬಾ, ನಂಗೆ ಒಬ್ಬಳೆ ಆಟೋದಲ್ಲಿ ಹೋಗೋಷ್ಟು ಯಾಕೋ ಒಂಥರ ಪೇಷನ್ಸ್ ಇಲ್ಲ ಈಗ. ಸೊ ಯು ಕಮ್ ವಿತ್ ಮೀ. ಏನಿಲ್ಲ, ಹೋಗೋದು ಹೇರ್ ಎಕ್ಸ್ಟೆನ್ಷನ್ ಸ್ವಲ್ಪ ರಿಲೇಟೆಡ್ ಶಾಪ್ ಮಾಡೋದು, ವಾಪಸ್ ಬರೋದು. ಆ್ಯಂಡ್ ಅಗೇನ್ RR ನಗರದಲ್ಲಿ ಮೇಕಪ್ ಬಯೋಗ್ರಫಿಲಿ ಸ್ವಲ್ಪ ಕೆಲಸ ಇದೆ. ಬಟ್ ಐ ವಿಲ್ ಗೋ ಬೈ ಮೈಸೆಲ್ಫ್. ನಾಳೆ ಅಥವಾ ಇವತ್ತು ಈವ್ನಿಂಗ್ ಆದರೆ ಸಂಜೆ ನಾನು ಐ ವಿಲ್ ಗೋ ಬೈ ಮೈಸೆಲ್ಫ್. ಬಟ್ ಈಗ ಒಂದು ಜಯನಗರಾಗ ಒಂದು ನನ್ನ ಜೊತೆ ಜಾಯ್ನ್ ಆಗು ಅಂತ ಕೇಳಿದೆ, ಅದಕ್ಕೆ ಹಿ ಈಸ್ ಗೆಟಿಂಗ್ ಫ್ರೆಶ್. ಇವತ್ತು ಹೋಗಿ ಅಟ್ ಎನಿ ಕಾಸ್ಟ್ ಜಯನಗರದಲ್ಲಿ ಸ್ವಲ್ಪ ಕೆಲಸ ಮುಗಿಸ್ಬಿಟ್ಟು ಬಂದುಬಿಟ್ರೆ ನಾಡಿದ್ದು ಅಗೇನ್ ಐ ವಿಲ್ ಟ್ರಾವೆಲ್ ಟು ಮಂಡ್ಯ. ಅಗೇನ್ ವೆಡ್ನೆಸ್ಡೇ ಥರ್ಸ್ಡೇ ಹ್ಯಾವ್ ಬ್ರೈಟ್ಸ್. ಸೊ ಮತ್ತೆ ಇಲ್ಲಿಗೆ ಬರಬೇಕು, ಬಿಕಾಸ್ ಅಗೇನ್ ವೆಡ್ನೆಸ್ಡೇ, ನೆಕ್ಸ್ಟ್ ವೆಡ್ನೆಸ್ಡೇ ಹ್ಯಾವ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದಿದೆ, ಅಗೇನ್ ಮಂಡ್ಯದಲ್ಲಿ ಒಂದಿದೆ. ಸೊ ಆ ಥರ ಎಲ್ಲ ಇದೆ. ನಾವು ಲೆಟ್ಸ್ ಗೋ ಟು ಜಯನಗರ್ ಆ್ಯಂಡ್ ಫಿನಿಶ್ ಅವರ್ ವರ್ಕ್. ವಿ ಆರ್ ಎಟ್ ಜಯನಗರ. ಐ ಆಮ್ ಎಟ್ ಮೈ ಫೇವ್ರೆಟ್ ವೀವ್. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ಸಂಜೆ. ತುಂಬ ಚೆನ್ನಾಗಿ ಅನಿಸ್ತಿದೆ. ಬಟ್ ನಾವು ಹೋಗಿ ಇವಾಗ ಏನು ಎಕ್ಸ್ಪ್ಲೋರ್ ಮಾಡೋದಿಲ್ಲ, ಶಾಪಿಂಗ್ ಏನೂ ಇಲ್ಲ. ಹೋಗೋದು ಸೀದಾ ಕಾಂಪ್ಲೆಕ್ಸ್ ಒಳಗಡೆ ಹೇರ್ ಎಕ್ಸ್ಟೆನ್ಷನ್ಸ್ ಎಲ್ಲ ತೊಗೊಳ್ಳೋದು. ದೆನ್ ಐ ವಿಲ್ ಕಮ್ ಬ್ಯಾಕ್. ಆಫ್ಟರ್ ದಟ್ ಮೇ ಬಿ ಐಲ್ ಗೋ ಟು 40 ಬ್ಲಾಕ್. ಆರಾಮಾಗಿ ಟೀ ಕುಡಿಯೋಣ, ರೋಸ್ ಟೀ ಕುಡಿದು ತುಂಬ ದಿನ ಆಯಿತು. ಡನ್ ವಿತ್ ಎಕ್ಸ್ಟೆನ್ಷನ್ ಶಾಪಿಂಗ್. ಚಕ್ಕ ಅಂತ ಆಗ್ಬಿಡ್ತು. ಹಂಗೂ ಒಂದು ಸಿಗಲಿಲ್ಲ. ಬಟ್ ಮೇಕಪ್ ಬಯೋಗ್ರಫಿಲೇ ತೊಗೋತೀನಿ, ನೋ ಪ್ರಾಬ್ಲಮ್. ಅಲ್ಲಿದೆ ಅದೇ ಥರ ಸೇಮ್. ನಾವು ವಿಲ್ ಗೋ ಫಾರ್ 40 ಬ್ಲಾಕ್ ಅನಿಸುತ್ತೆ ಟೀ ಕುಡಿಯೋದಕ್ಕೆ. ಬಟ್ ವೈಬ್ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ಎಲ್ಲರೂ ಶಾಪಿಂಗ್ ಮಾಡ್ತಿದ್ದಾರೆ. ಇಟ್ಸ್ ಫೀಲಿಂಗ್ ಗುಡ್. ಯಾರು ತಿನ್ನೋಣ ಅನ್ಕೊತೀನಿ. ಅಟ್ ದ ಎಂಡ್ ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಸೌತ್ ಇಂಡಿಯನ್ ಓನ್ಲಿ. ಹಾಗೆ ಆಗುತ್ತೆ. ವಿ ಆರ್ ಹ್ಯಾವಿಂಗ್ ಓಪನ್ ಬೆಣ್ಣೆ ಮಸಾಲ. ವಿ ಆರ್ ಎಟ್ 40 ಬ್ಲಾಕ್ ಆಬ್ವಿಯಸ್ಲಿ ಟು ಹ್ಯಾವ್ ರೋಸ್ ಟೀ. ಪಕ್ಕನೇ ಶ್ರೀ ಶಾಂತಿ ಜುವೆಲ್ಸ್ ಅಂತ ನೋಡಿದೆ. ಆಬ್ವಿಯಸ್ಲಿ ಅದೇ ಸಿಲ್ವರ್ ಜುವೆಲ್ಸು, ಪ್ಯೂರು. ಬಟ್ ಸಿ ದಿಸ್, ಹೌ ಬ್ಯೂಟಿಫುಲ್ ಇಸ್ ದಿಸ್ ಪೀಸ್. ಕೇಳೋಣ, ಎನ್ಕ್ವೈರಿ ಮಾಡ್ತೀನಿ ಎಷ್ಟು ಏನು ಪ್ರೈಸಸ್ ಅಂತ. ಬೇರೆ ಟೀ ಬಗ್ಗೆ ಗೊತ್ತಿಲ್ಲ, ರೋಸ್ ಟೀ ಅಂತ ಫುಲ್ ರಿಫ್ರೆಶಿಂಗ್ ಅನಿಸುತ್ತೆ. ಜಯನಗರದಿಂದ ಬಂದು ಐ ಕೇಮ್ ಹಿಯರ್ RR ನಗರ.
ಮೇಕಪ್ ಬಯೋಗ್ರಫಿಗೆ. ಹಾಗೆ ಸಿಂಧುನ ಮಾತಾಡಿಸ್ಕೊಂಡು ಕ್ಯಾರೆಟ್ ಲೈನಲ್ಲಿದ್ದಾಳೆ, ಮಾತಾಡಿಸ್ಕೊಂಡು ಮೇಕಪ್ ಬಯೋಗ್ರಫಿಗೆ ಹೋಗಿ ಸ್ವಲ್ಪ ಶಾಪಿಂಗ್ ಇದೆ, ಅದು ಮುಗಿಸ್ಬಿಟ್ರೆ ಆಯಿತು. ಹಾಗೆ ಒಂದವೇ ನೆನೆ ನಾನು ಏನು ರಾಬೆರಿ ತಿಂದೆ, ಸೊ ಅದನ್ನು ತಿನ್ಬೇಕಂತ ಆಸೆ ಆಗ್ತಿದೆ, ಅದು ತಿನ್ಕೊಂಡು ಐ ಗೋ ಬ್ಯಾಕ್ ಟು ಹೋಮ್. ಅಲ್ಲಿಗೆ ಇವತ್ತಿದು ಮಾಡಿಬಿಟ್ರೆ ಕೆಲಸ ಮುಗೀತು. ನಾಳೆ ಮತ್ತೆ ಬರೋಕ್ಕೆ ಮೂಡಿಲ್ಲ, ನಾಳೆ ಸ್ವಲ್ಪ ರೆಸ್ಟ್ ಮಾಡೋಣ ಲೆಗ್ಗು, ಯಾಕಂದರೆ ನೆಕ್ಸ್ಟ್ ನಾಡಿದ್ದು ಮತ್ತೆ ಫುಲ್ ಡೇ ನಿಂತ್ಕೋಬೇಕು ಬ್ರೈಡ್ಸು ಅದೆಲ್ಲ ಅಂತ. ಹಾಗಾಗಿ ನನ್ನ ಮೇಕಪ್ ಶಾಪಿಂಗ್ ಪಾರ್ಟ್ನರ್ ಸಿಂಧು, ಅವಳಿಗೆ ತಲೆ ಕೆಟ್ಟೋಗಿದೆ. ಹನು ಬಂದು ಇಷ್ಟೊಂದು ತೊಗೋತಾವಳೆ. ಒಂದು ಬ್ರೈಡ್ಸ್ ಮಾಡ್ಬೇಕಾದ್ರೆ ಇಷ್ಟೊಂದು ತೊಗೋಬೇಕಾ ಅನ್ನೋದು ಅವಳ ಕ್ವಶನ್ನು. ಈಗ ಅಂತ ಇದ್ಲು, ಇಷ್ಟೊಂದು ಇನ್ವೆಸ್ಟ್ ಮಾಡಬೇಕೇನೆ ಅಂತ. ಸುಮ್ಮನೆ ಕಲಿತು ಮೇಕಪ್ ಮಾಡ್ತಾರೆ. ಐ ಆಮ್ ಹಿಯರ್ ಎಟ್ ರಾಬೆರಿ. ಸೊ ಪ್ರೀತಮ್ ಥರ ನಿನ್ನೆ ನಾನು ಒಂದು ಪ್ಲೇಟ್ ಗೋಲ್ಗಪ್ಪ ತಿಂದ್ಬಿಟ್ಟು ಸ್ಟ್ರಾಬೆರಿದು ತಿನ್ನಲ್ಲ ಏನು ಯೋಚನೆ ಮಾಡ್ತಿದ್ದೀನಿ. Hi you guys, I'm checking into this video after 2 days, maybe 3 days, I don't remember, but ಈಗ ಮಂಡ್ಯದಲ್ಲಿದ್ದೀನಿ and I'm super duper ready to do my client, to do my makeup. and ಇವಾಗ ಅವ್ರದ್ದು ವಿಳೆಶಾಸ್ತ್ರ ಇದೆ, ವಿಳೆಶಾಸ್ತ್ರಕ್ಕೆ ಹೋಗಿ ಈಗ 1 o'clock 12:30 1 o'clock ಎಲ್ಲ ವೆನ್ಯೂ ರೀಚ್ ಆಗ್ತೀನಿ. ಮಂಡ್ಯ ಶಶಿಕಿರಣದಲ್ಲಿರೋದು. ಸೊ ಅಲ್ಲಿ ರೀಚ್ ಆಗಿ ವಿಳೆಶಾಸ್ತ್ರಕ್ಕೆ ಸಿಂಪಲ್ಲಾಗಿ ಒಂದು ಸ್ವಲ್ಪ ರೆಡಿ ಮಾಡಿ, ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ 4-5ಗೆಲ್ಲ ಮತ್ತೆ ಹುಡುಗಿನ ಕಳಿಸ್ತಾರೆ. ಸೊ ಅವಾಗ ಏನಪ್ಪ ರಿಸೆಪ್ಷನ್ಗೆ ರೆಡಿ ಮಾಡಿ, ನಾಳೆ ಧಾರೆಗೆ ರೆಡಿ ಮಾಡಿಬಿಟ್ರೆ ಐ ಆಮ್ ಡನ್. ನಾಳೆ ಧಾರೆ ಮುಗಿಸಿ ಬೆಳಗ್ಗೆ ಬಂದು ಮಲ್ಕೊಬಿಟ್ರೆ ಐ ವಿಲ್ ಬಿ ಡನ್ ಫಾರ್ ದಿಸ್ ವೀಕ್. ಫ್ರೈಡೇ ಮೇ ಬಿ ಪ್ರೀತಮ್ ವಿಲ್ ಕಮ್ ಟು ಮಂಡ್ಯ ಆ್ಯಂಡ್ ಐ ಆಮ್ ನಾಟ್ ಶ್ಯೂರ್. ವೀಕೆಂಡ್ ಮೈಸೂರು ಹೋಗ್ತೀವಿ ಅನಿಸುತ್ತೆ, ಸ್ವಲ್ಪ ಏನೋ ಪರ್ಸ್ನಲ್ ಶಾಪಿಂಗ್. ಅದಕ್ಕೆ ಅಂದರೆ ಮೇ ಬಿ ಪ್ರೀತಮ್ ಫ್ಯಾಮಿಲಿ ಜೊತೆ. ಪ್ರೀತಮ್ ಜಾಯ್ನ್ ಆಗಲ್ಲ, ನಾನು ಹೋಗ್ಬೋದು, ನಾನು ನಿಸರ್ಗ ಆ ಥರ ಅಂದ್ಕೊಂಡಿದ್ದೀವಿ, ನಾಟ್ ಶ್ಯೂರ್. ಸೊ ಕಮ್ ನೌ ಲೆಟ್ಸ್ ಗೋ ಟುಗೆದರ್ ಅಂಡ್ ಮೇಕ್ ದಿಸ್ ಹ್ಯಾಪನ್. ಲೆಗ್ ಅಪ್ಡೇಟ್, ಮೈ ಲೆಗ್ ಈಸ್ ಆ್ಯಕ್ಚುಲಿ ಪೇಯ್ನಿಂಗ್. ಕ್ರೇಪ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗ್ರಿಪ್ ಇರುತ್ತೆ ಅಂತ, ಬಿಕಾಸ್ ಈಗ ನಾನು ನಿಂತ್ಕೋಬೇಕಲ್ಲ, ಈಗ ಎಷ್ಟು ಅವರ್ಸ್ ನಿಂತ್ಕೊಳ್ಬೇಕು ನಾನು ಸೊ ಮೇಕಪ್ ಮಾಡೋದಕ್ಕೆ. ಹಾಗಾಗಿ ಬಟ್ ನನಗೆ ತುಂಬ ಇವಾಗ ಟೆನ್ಷನ್ ಏನಿರಲ್ಲ, ಬಿಕಾಸ್ ಹೇರು ಸಾರಿಗೆ ಅಕ್ಕ ಬರ್ತಾ ಇದ್ದಾರೆ. ಸೊ ಅವ್ರು ಹೇರ್ ಆ್ಯಂಡ್ ಸಾರಿ ಮಾಡ್ಕೊತಾರೆ. ಸೊ ನಾನು ಆರಾಮಾಗಿ ಸ್ವಲ್ಪ ರಿಸ್ಕ್ ಇಲ್ಲದೆ ಆರಾಮಾಗಿ ಮೇಕಪ್ ಮಾಡೋಣ ಅಂತ ಐ ಹ್ಯಾವ್ ಬುಕ್ಡ್ ಒನ್ ಗುಡ್ ಹೇರ್ ಆರ್ಟಿಸ್ಟ್. ಆ್ಯಂಡ್ ನಮ್ಮಮ್ಮ ಬಾಕ್ಸ್ ರೆಡಿ ಮಾಡಿದ್ದಾರೆ, ಮೊಸಪ್ಪು ಮೊಸರನ್ನ ಎಲ್ಲ 2 ಬಾಕ್ಸ್. ಈಗ ಶರದಿ ಬೇರೆ ಜಾಯ್ನ್ ಆಗ್ತಾಳೆ, ಅವಳೇ ತಿಂತಾಳೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ 2 ಬಾಕ್ಸ್ ರೆಡಿ ಮಾಡಿದ್ದಾರೆ ನನಗೆ ಊಟಕ್ಕೆ. ಯಾಕಂದರೆ 1:30ಗೆ ಹೋಗ್ತೀನಿ ಅಂದ್ಕೊಂಡೆ, 12:30ಗೆ ರೆಡಿ ಆದ್ನಲ್ಲ. ಸೊ ಅಲ್ಲಿ ಹೋಗಿ ಒಂದು ಮೇಕಪ್ ಮುಗಿಸಿ ದೆನ್ ಐ ವಿಲ್ ಗೆಟ್ ಅ ಬ್ರೇಕ್ ಸೊ ಐ ಕ್ಯಾನ್ ಹ್ಯಾವ್ ಅಂತ. ಸಿ ಹೂ ಜಾಯಿಂಡ್ ಮೀ ಆ್ಯಂಡ್ ಅವಳ ನೈಸ್ ನೋಡ್ರಪ್ಪ. ಓಹೋ, ಪ್ರೆಸಾನೋ ಏನೋ ತರ್ಸ್ಕೊಂಡು ಹಾಕ್ಕೊಂಡಿದ್ದಾಳೆ. ಯಪ್ಪ ಎಷ್ಟಂದರೆ ಇವಳು. ಆಮೇಲೆ ಇವಾಗ ನನ್ನ ಜೊತೆನೇ ಬರ್ತಿದ್ದಾಳೆ. The next morning.
ಆಮ್ ಡನ್ ವಿತ್ ದ ಬ್ರೈಡ್ ಆ್ಯಂಡ್ ಐ ಆಮ್ ಬ್ಯಾಕ್ ಇನ್ ದ ಹೋಮ್. ನಿಜ ಗೊತ್ತಿಲ್ಲ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಹೆಂಗೆ ತೊಗೊಂಡೆ ಅಂತ, ಬಟ್ ಎವ್ರಿಥಿಂಗ್ ವೆಂಟ್ ಸೋ ವೆಲ್. ಸೊ ಈ ಬ್ರೈಡ್ದು ನನಗೆ 4 ಲುಕ್ಸ್ ಇರೋದು, ಇನ್ನು ನೆಕ್ಸ್ಟ್ ನಾಡಿದ್ದು ಒಂದು ಲುಕ್ ಇದೆ. ಸೊ ನನಗೆ ಈಗ 2 ಡೇಸಲ್ಲಿ 3 ಲುಕ್ಸ್ ಇತ್ತು. ನಾನು 3ನೂ ಡಿಫ್ರೆಂಟಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಐ ಥಿಂಕ್ ಐ ಏಸ್ಡ್ ಇಟ್ ಬಿಕಾಸ್ ನನ್ನ 3 ಲುಕ್ಕೂ ಚೆನ್ನಾಗಿ ಬಂದಿತ್ತು. ವಿಳ್ಳೆ ಶಾಸ್ತ್ರದ್ದು, ಅದಾದಮೇಲೆ ರಿಸೆಪ್ಷನ್ ಲುಕ್ಕು, ಅದಾದಮೇಲೆ ಇವತ್ತು ಧಾರೆ ಲುಕ್ ಅಂತೂ ಇಟ್ ವಾಸ್ ಬ್ರೆತ್ ಟೇಕಿಂಗ್. ನಂಗೆ ಗೊತ್ತಿಲ್ಲ ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಹೆಂಗಿದೆ ಅಂತ, ಬಟ್ ಲೈವ್ ಆಗಿ ನೋಡೋದಕ್ಕೆ ಶಿ ವಾಸ್ ಲುಕ್ಕಿಂಗ್ ಬ್ಯೂಟಿಫುಲ್. ಲೈಕ್ ನನಗಿತ್ತು ಧಾರೆಗೆ ನಾನು ಗ್ಲಾಸ್ ಸ್ಕಿನ್ ಫಿನಿಷೇ ಕೊಡಬೇಕಂತ. ಏನು ಗೊತ್ತಾ, ಎಲ್ಲರೂ ಈ ಥರ ಗ್ಲಾಸ್ ಸ್ಕಿನ್ ಫಿನಿಷ್ ಅಥವಾ ನಮಗೆ ಡೂಯಿ ಮೇಕಪ್ ತುಂಬ ಬೇಕು ಅಂದರೆ ರಿಸೆಪ್ಷನಲ್ಲಿ ನಮಗೆ ಫೋಟೋಗ್ರಾಫರ್ಸ್ ಅಥವಾ ಯೂಶ್ವಲಿ ಇದನ್ನು ನಾನು ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ರಿಸೆಪ್ಷನಲ್ಲಿ ತುಂಬ ಡೂಯಿ ಮೇಕಪ್ ನಾನು ಕೊಡೋದಿಲ್ಲ. ಫೋಟೋಗೆ ತುಂಬ ರಿಫ್ಲೆಕ್ಟ್ ಆಗುತ್ತೆ, ಫ್ಲ್ಯಾಶ್ ಲೈಟ್ಸು ಅದೆಲ್ಲ ತುಂಬ ಬರುತ್ತಲ್ವ. ಸೊ ಫೋಟೋಸ್ಗೆ ಏನಾಗುತ್ತೆ, ಈ ಪಾರ್ಟ್ ಮಾತ್ರ ರಿಫ್ಲೆಕ್ಟ್ ಆಗಿ ಹೀಗೆ ಹೊಡೆಯತ್ತೆ. ಅದಕ್ಕೆ ನಾನು ಲೈಕ್ ರಿಸೆಪ್ಷನ್ಗೆ ಐ ನಾಟ್ ಗೋ ಫಾರ್ ದಿಸ್ ಟೂ ಮಚ್ ಆಫ್ ಡೂಯಿ ಅಥವಾ ಡೂಯಿ ಮೇಕಪ್. ಈಗ ಯಾರು ಮ್ಯಾಟ್ ಫಿನಿಶ್ ಕೇಳಲ್ಲ, ಐ ನೋ ದ ಟ್ರೆಂಡ್ ಈಸ್ ಲೈಕ್ ದ್ಯಾಟ್, ಬಟ್ ತುಂಬ ಡೂಯಿ ಮೇಕಪ್ ಆಗಿರ್ಬೋದು, ತುಂಬ ಹೈಲೈಟರ್ ಹಾಕೋದು ನಾನು ಮಾಡಲ್ಲ. ಬಟ್ ಮಾರ್ನಿಂಗ್ ಲುಕ್ಗೆ ನನಗೆ ಇತ್ತು, ನಾನು ಒಂದೊಂದು ಡಿಫ್ರೆಂಟ್ ಲುಕ್ಸ್ ಕ್ರಿಯೇಟ್ ಮಾಡಬೇಕಲ್ವಾ. ಸೊ ವಿಳೆ ಶಾಸ್ತ್ರದ್ದು ನೋಡಿದ್ರೆ ನೀವು ಸಾರಿ ಕಾಂಬಿನೇಷನ್ನೇ ಫುಲ್ ಮ್ಯಾಟ್ ಇಟ್ಟಿದೆ ವಿಳೆ ಶಾಸ್ತ್ರದ್ದು. ಸೊ ಅದು ಬಂದ ತಕ್ಷಣ ನಾನು ಅಗೇನ್ ರಿಸೆಪ್ಷನ್ಗೆ ಸ್ವಲ್ಪ ಶಿಮ್ಮರ್ಸು ಮಿನಿಮಲ್ ಆಗಿಟ್ಟಿದೆ ಬಿಕಾಸ್ ಆರ್ ಸಾರಿ ವಾಸ್ ಕಾಂಪ್ಲಿಮೆಂಟಿಂಗ್ ಮೋರ್. ಲೈಕ್ ತುಂಬ ಗ್ರ್ಯಾಂಡಾಗಿತ್ತು ಸಾರಿ ಮತ್ತು ಬ್ಲೌಸ್ ಅಂತ ಕಲರ್ ಅಷ್ಟೇ. ಬಿಕಾಸ್ ಯೂಶ್ವಲಿ ಧಾರೆಗೆ ಹಾಕೋತಾರೆ ಈ ಥರ ರೆಡ್ ಕಲರ್ಸ್ ಎಲ್ಲ, ಅವಳು ರಿಸೆಪ್ಷನ್ಗೆ ಹಾಕೋತಿದ್ದರಿಂದ ನೈಟು ತುಂಬ ಹೆವಿ ಅನಿಸ್ಬಾರ್ದು ಅಂತ, ಆಮೇಲೆ ಜೊತೆ ಕರ್ಲ್ಸು ಅದು ಹೆವಿ ಅನಿಸುತ್ತೆ ಅಂತ ನಾನು ಆ ಥರ ನಾರ್ಮಲ್ ಡೂಯಿ ಮೇಕಪ್ ಲುಕ್ ಇಟ್ಟಿದೆ. ಬಟ್ ನಂಗೆ ನೆಕ್ಸ್ಟ್ ಡೇ ಧಾರೆ ದಿನಕ್ಕೆ ಐ ಡೋಂಟ್ ವಾಂಟ್ ಕಾಂಪ್ರೂವ್, ನನ್ನ ಗ್ಲಾಸ್ ಸ್ಕಿನ್ ಇವಾಗ ಏನಿದೆ ಅದು ಟ್ರೆಂಡ್, ಅದು ಮಾಡಲೇಬೇಕಂತ ಐ ಏಸ್ಡ್ ಇಟ್. ಎವ್ರಿ ಒನ್ ವರ್ ಲೈಕ್ ಲವ್ವಿಂಗ್ ಇಟ್, ಎವ್ರಿ ಒನ್ ವರ್ ಆಸ್ಕಿಂಗ್ ಇಟ್. ಆ್ಯಂಡ್ ಶರದಿಗೆ 2 ದಿನನೂ ಗ್ಲಾಸ್ ಸ್ಕಿನ್ ಥರ ಮಾಡಿದೆ ಅಲ್ಲ, ಎಲ್ಲ ಲಿಟ್ರಲಿ ಆ ಚೌಲ್ಟ್ರಿಲಿ ಮದುವೆಗೆ ಬಂದಿರೋರು ಎವ್ರಿ ಒನ್ ವರ್ ಲೈಕ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಕಾಂಪ್ಲಿಮೆಂಟ್ ಮಾಡಿದರು. ಹೇರ್, ಸಾರಿ ಆ್ಯಂಡ್ ಮೇಕಪ್ ಆಲ್ ಪುಟ್ ಟುಗೆದರ್ ಥರ ಇತ್ತು. ಶರದಿನೂ ಅಷ್ಟೇ 2 ಡೇಸು ಅಷ್ಟೇ ಶಿ ವಾಸ್ ಲುಕಿಂಗ್ ಬ್ಯೂಟಿಫುಲ್. ಆ್ಯಂಡ್ ನಮ್ಮ ಅಕ್ಕಂಗೆ ಇವತ್ತು ಅಷ್ಟೇ ನಾನು ಮಾಡಿದೆ. ಇದು ನಮ್ಮ ಅಕ್ಕನ ಕಡೆ ಸ್ವಲ್ಪ ಆ ಕಡೆ ರಿಲೇಷನ್ದು, ನನಗೆ ದೂರ ಕಸಿನ್ ಆಗಿರ್ಬೋದು, ಬಟ್ ಶಿ ಈಸ್ ಗುಡ್ ಫ್ರೆಂಡ್ ಆಫ್ ಮೈನ್ ಅಂತ ಹೇಳಿರ್ಬೋದು. ಬ್ಲೌಸಸ್ ನೋಡಿದ್ರೆ ಇದೆಲ್ಲ ಸಮತ್ವದಲ್ಲೇ ಸ್ಟಿಚ್ ಮಾಡಿಸಿರೋದು. ಬ್ಲೌಸಸ್ ಆಗಿರ್ಬೋದು, ಎವ್ರಿಥಿಂಗ್ ಲೈಕ್ ನನಗೂ ಖುಷಿ ಆಗ್ತಿದೆ. ಒಂಥರ ನಾನು ಅವಳಿಗೆ ಡಿಸೈನರ್ ಥರ ಅಥವಾ ಒಂದು ಪರ್ಸ್ನಲ್ ಸ್ಟೈಲಿಶ್ ಥರ ಆಗಿಬಿಟ್ಟೆ. ಬ್ಲೌಸಸ್ಸಿಂದ ಹಿಡಿದು ಸಾರೀಸಿಂದ ಹಿಡಿದು ಅಟ್ ದ ಎಂಡ್ ಮೇಕಪ್ ತನಕ ಮಾಡಿದ್ದೆಲ್ಲ ನನಗೆ ಪರ್ಸ್ನಲಿ ಖುಷಿ ಆಯಿತು. ಎಲ್ಲ ಲುಕ್ಕು ಇವಾಗ ಬೀಗ್ರೂಟಕ್ಕೆ ಒಂದು ಚೆನ್ನಾಗಿರೋ ಒಂದು ಲುಕ್ ಕ್ರಿಯೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೀಗ್ರೂಟದ ಸಾರಿ ಗ್ರೀನ್ ಆ್ಯಂಡ್ ಪಿಂಕ್ ಇದೆ, ಅದು ಚೆನ್ನಾಗಿದೆ. ಸೊ ಅದೊಂದು ಮಾಡಿದ್ರೆ ಈ 4 ಲುಕ್ಸ್ನು ನಾನು ಡಿಫ್ರೆಂಟಾಗಿ ಇರೋದನ್ನ ನಾನು ಪೋಸ್ಟ್ ಮಾಡ್ತೀನಿ. ಇವಾಗ ನಾನು ಆ್ಯಕ್ಚುಲಿ ಇವತ್ತು ಧಾರೆ ಮುಗೀತು 8 ಗಂಟೆಗೆ ಇದ್ದಿದ್ದರಿಂದ ನಾವು ಹೊರಡಷ್ಟರಲ್ಲಿ ಧಾರೆ ಆಯಿತು. ಅಷ್ಟರಲ್ಲಿ ನಾನು ಸುಕೃತ್ ಕೈಲಿ ಡ್ರಾಪ್ ಹಾಕ್ಸ್ಕೊಂಡೆ ಮನೆಗೆ. ಇವಾಗ 2 ಗಂಟೆ ತನಕ ಮಲ್ಕೊಂಡಿದ್ದೆ, ತುಂಬ ಡೀಪ್ ಸ್ಲೀಪ್ ಕೊಟ್ಟೋದೆ. ಬಿಕಾಸ್ ನೈಟು ನಾವು ಮಲ್ಕೊಂಡಾಗ 1 ಗಂಟೆ ಆಯಿತಾ, ನಿದ್ದೆನೇ ಬರೋಲ್ಲ ಹೊಸ ಪ್ಲೇಸ್ಗಳಲ್ಲಿ ಯೂಶ್ವಲಿ ಅಲ್ಲ. ಸೊ ಮತ್ತೆ ಎದ್ದಾಗ 3:30 ಹುಡುಗಿ ಫ್ರೆಶ್ ಆಗಿ ನಾವು ಬ್ಯಾಕ್ ಟು ಬ್ಯಾಕ್ ಮೇಕಪ್ ಸ್ಟಾರ್ಟ್ ಮಾಡಿದ್ವಿ. ಮನೆಗೆ ಬಂದು ಬೆಳಗ್ಗೆ 9 o'clock ರೀಚ್ ಆದ್ನಲ್ಲ, ಮೈ ಲೆಗ್ ಇಟ್ಸ್ ಗಾನ್. ಇವಾಗ ಕ್ರೇಪ್ ಬ್ಯಾಂಡ್ ಮತ್ತೆ ಹಾಕ್ಕೊಂಡೆ ಮಲಗಿದ್ದೆ, ಈಗ ಹಾಕ್ಕೊಂಡೇ ಇದ್ದೀನಿ. ರಿಲ್ಯಾಕ್ಸ್ ಆಗಿಲ್ಲ ಲೆಗ್ಗು ಅಂದರೆ ಇವಾಗ ಮಂಡ್ಯದಲ್ಲಿ ಈವ್ನಿಂಗ್ ಡಾಕ್ಟರ್ ಹತ್ರ ಹೋಗಿ ತೋರಿಸ್ತೀನಿ. ದಿಸ್ ಈಸ್ ಹೌ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎವ್ರಿಥಿಂಗ್ ವಾಸ್. ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲ, ಸೊ ಅದಕ್ಕೆ ಐ ಡನ್ 2 ನಾನ್ ಬ್ರೈಡಲ್ ಆ್ಯಂಡ್ 3 ಬ್ರೈಡಲ್ ಲುಕ್ಸ್. And I don't know when I'll see you all. Maybe I'll see you all tomorrow or day after. I don't know what's the plan for this week. Let's see. Yes, this is our next day and Preetham is here. ಈಗ ನಾನು ಸರ್ಪ್ರೈಸ್ ಆಗಿ ಶರದಿ ಅಂದರೆ ನಮ್ಮ ಅಕ್ಕನ ಮನೆಗೆ ಹೋಗ್ತಿದ್ದೀನಿ. ನಮ್ಮ ಅಕ್ಕಂಗೆ ಗೊತ್ತು ನಾವು ಬಂದಿರೋದು, ಬಟ್ ಶರದಿಗೆ ಗೊತ್ತಿಲ್ಲ. ಅವಳಿಗೆ ನಾಳೆಯಿಂದ ಎಕ್ಸಾಮ್ ಇದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಓದ್ಕೊಳ್ಳಿ, ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಇದ್ವಿ. ಆ್ಯಂಡ್ ಪ್ರೀತಮ್ ಸರ್ಪ್ರೈಸ್ ಆಗಿ ಫಿಶ್ ತಂದಿದ್ದಾನೆ. ಸೊ ತಲೆ ಗೊತ್ತಲ್ಲ, ತುಂಬ ಫೇಮಸ್, ನಾವು ಯಾವಾಗಲೂ ತಿಂತಾ ಇರ್ತೀವಿ, ನಮ್ಮ ಚಂದ್ಸಂದ್ರ ರೋಡಲ್ಲಿ ಇದೆಯಲ್ಲ. ಸೊ ಆ ಫಿಶ್ನ ತೊಗೊಂಡು ಬಂದಿದ್ದಾನೆ. ಇದು ತಂದಿರೋದೆ ನಮ್ಮ ಅಕ್ಕಂಗೋಸ್ಕರ, ಅವಳ ಫೇವ್ರೆಟ್ ಇದು. ಪಾಪ ಲಾಸ್ಟ್ ಟೈಮ್ 2 ಸರಿನೂ ಸಮತ್ವ ಬೊಟ್ಟಿಗೆ ಬಂದಾಗ ಅವಳು ಸ್ಟೇ ಆಗೋಕ್ಕಾಗಲಿಲ್ಲ, ಸೊ ಫಿಶ್ ಸಿಗಲಿಲ್ಲ. ಸೊ ಇವತ್ತು ತಂದಿದ್ದಾನೆ. ನಮ್ಮ ಅಕ್ಕಂಗೂ ಇದು ತಂದಿರೋದು ಗೊತ್ತಿಲ್ಲ, ಪಕ್ಕ ಸರ್ಪ್ರೈಸ್ ಆಗ್ತಾರೆ. ಹೋಗೋಣ ಈಗ ಸರ್ಪ್ರೈಸ್ ಮಾಡೋಣ. ಸರ್ಪ್ರೈಸ್ ಫಿಶ್ ಇದೆ. ಅದು ಎಲ್ಲಿ ಫಿಶ್ ಹೇಳು? ಬ್ಯಾಂಗ್ಳೂರ್ ಫಿಶ್. ಆ್ಯಕ್ಚುಲಿ ನಿನಗೆಲ್ಲ ತಂದಿರೋದು ಅಮ್ಮಂಗೆ. ಅಮ್ಮ ಇಲ್ದಾದ್ರೆ ನೀಡು ಇದೆ ಏನಿರ್ಬೋದು. ಯಪ್ಪ, ಯಾರು ಹೇಳಿದ್ರು? ಇಮ್ಮಿಡಿಯೇಟ್ ಹೇಳ್ಬಿಟ್ಲು.
ಓ ಪ್ರೀತಮ್ ಸಣ್ಣ ಆಗಿದ್ದಾನಂತೆ ನಿನ್ಗೇನೆ, ನಮ್ಗೆ ಯಾರಿಗೂ ಕಾಣ್ತಾ ಇಲ್ಲ ಹಂಗೆ. ಓಹೋ But done with dinner and we are all having ice cream. The next morning. Hi you guys, today is Sunday and already 8:30 already fresh ಆಗಿ ರೆಡಿ ಆಗಿಬಿಟ್ಟಿದ್ದೀನಿ. ಎಲ್ಲಿಗೆ ಅಂದರೆ ವಿ ಆರ್ ಗೋಯಿಂಗ್ ಫಾರ್ ಮೈಸೂರು. ನಾನು, ನಿಸರ್ಗ, ಪ್ರೀತಮ್ ಬ್ರದರ್ ಮತ್ತು ಅವ್ರ ಅಮ್ಮ, ಹಾಗೆ ನಿಸರ್ಗ ಅವರ ಫ್ಯಾಮಿಲಿನೂ ಬರ್ತಾರೆ. ಸೊ ಯಾಕೆ ಅಂತ ಅಂದರೆ ಯೂಶಲಿ ನಿಸರ್ಗ ಆನ್ ಆ್ಯಂಡ್ ಆಫ್ ನನ್ನ ವೀಡಿಯೋಸಲ್ಲೆಲ್ಲ ಬಂದು ಹೋಗಿದ್ದಾಳೆ. ಇಷ್ಟರಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ. ಗೊತ್ತಾಗಿಲ್ಲ ಅಂದರೆ ನಿಸರ್ಗ ವಿಲ್ ಬಿ ಮ್ಯಾರಿಂಗ್ ಪ್ರೀತಮ್ಸ್ ಬ್ರದರ್. ಸೊ ಅವ್ರ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ಈಗ May 17th 18th ಅವ್ರದ್ದು ಮದುವೆ. ಹಾಗಾಗಿ ಹಾರ್ಡ್ಲಿ 2 months ಇದೆ ಇವಾಗ. ಸೊ ಟುಡೇ ವಿ ಆರ್ ಗೋಯಿಂಗ್ ಫಾರ್ ಹರ್ ಬ್ರೈಡ್ ಶಾಪಿಂಗ್ ಥರ, ಬ್ರೈಡ್ಗೆ ಸ್ಯಾರಿ ತೊಗೊಳಕ್ಕೆ. ಸೊ ಐ ಡೋಂಟ್ ನೋ ಅವಳು ಮುಹೂರ್ತದ್ದು ತೊಗೋತಾಳ ಅಥವಾ ಓನ್ಲಿ ರಿಸೆಪ್ಷನ್ ರಿಲೇಟೆಡ್ ಪ್ರೀತಮ್ ಮನೇಲಿ ಕೊಡೋದು ಮಾತ್ರ ತೊಗೋತಾಳೆ ಏನೋ, ಐ ಆಮ್ ನಾಟ್ ಶ್ಯೂರ್. ಪಾಪ ಅವಳು 1 ವೀಕಿಂದ ಅವರಮ್ಮ ಎಲ್ಲ ಕರೆದಿದ್ರು ನನಗೆ, ಸೊ ಬಪ್ಪ ಅಂತ. ಸೊ ಐ ವಾಸ್ ಲೈಕ್ ಓಕೆ ಫ್ರೀ ಇದ್ದೀನಿ ಆ್ಯಂಡ್ ನನ್ನ ಮೈ ಲೆಗ್ ಈಸ್ ಆಲ್ಸೋ ಡೂಯಿಂಗ್ ಫೈನ್ ನಾವು, ಅದಕ್ಕೆ ಓಕೆ ಬರ್ತೀನಿ ಅಂತ ಹೇಳಿದೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ಮೈಸೂರು ಕರ್ನಾಟಕ ಸಿಲ್ಕ್ಸ್. ನನ್ನೇನ ಸಜೆಷನ್ ಕೇಳಿದ್ರೆ ನಾನು ಕನಿಕಾ ಪರಮೇಶ್ವರಿನೇ ಹೇಳ್ತಾ ಇದ್ದೆ, ಚಿಕ್ಕಪೇಟೆ ಅವೆನ್ಯೂ ರೋಡ್, ನಿಮಗೆ ಗೊತ್ತಿರುತ್ತೆ. ಸೊ ಇವಳಿಗೂ ಹೇಳಿದೆ ನಾನು. ಸೊ ಈಗ ಮೈಸೂರಿಗೆ ಹೋಗ್ತಿರೋ ಕಾರಣ ಅಲ್ಲಿ ಹೋಗಿ ನೋಡ್ತೀವಿ. ಅಷ್ಟೊಳಗೆ ಸೆಲೆಕ್ಷನ್ ಇಷ್ಟ ಆಗಲಿಲ್ಲ ಅಂದರೆ ನಾನು ಅವಳು ನೆಕ್ಸ್ಟು ಕನಿಕಾ ಪರಮೇಶ್ವರಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೀವಿ. ಆಲ್ರೆಡಿ ಸೂಪರ್ ಡೂಪರ್ ಫ್ರೆಶ್ ಆ್ಯಂಡ್ ರೆಡಿ ಆ್ಯಂಡ್ ವ್ಲಾಗ್ ಮಾಡೋದು ಮರ್ತ್ಬಿಟ್ಟಿದ್ದೆ. ಅವ್ರಿಗೆ ವೆಯ್ಟ್ ಮಾಡ್ತಿದ್ನ, ಅವಾಗ ಫ್ಲಾಶ್ ಆಯ್ತು ಓಕೆ ಎನಿಹೋ ವೀಕ್ಲಿ ವ್ಲಾಗ್ ಮಾಡ್ತಿದ್ದೀನಿ, ಲೆಟ್ ಮಿ ಕಂಟಿನ್ಯೂ ಅಂತ. ಯಾ ಕಮ್ ಲೆಟ್ಸ್ ಗೋ.